ಬಿಕ್ಲು ಶಿವ ಕೊಲೆ ಕೇಸ್ ಭೈರತಿ ಬಸವರಾಜ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಭೈರತಿ ಬಸವರಾಜ್ಗೆ ಹೆಚ್ಚಾಗ್ತಲೇ ಇದೆ. ಕಾನೂನಿನ ಕುಣಿಕೆ ಬಿಗಿಯಾಗ್ತಾ ಇದೆ. ಶಾಸಕರ ವಿರುದ್ಧ ಹಲವು ಸಾಕ್ಷ್ಯವನ್ನ ತನಿಖಾ ತಂಡ ಸಂಗ್ರಹಿಸ್ತಾ ಇದೆ. ಒಂದಷ್ಟು ಕಾಂಕ್ರೀಟ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿದೆ. ಹಾಗಾಗಿನೇ ನೇರ ನೋಟಿಸ್ ಕೊಟ್ಟಿರೋದು. 2 ದಿನಗಳಲ್ಲಿ ಶಾಸಕರ ವಿರುದ್ಧ ಒಂದಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕಿದೆ ಪೊಲೀಸ್ ತಂಡ. ಶಾಸಕ ಭೈರತಿ ಬಸವರಾಜ್ಗೆ ಕಂಟಕ ಶುರುವಾಗಿದೆ. ಆ 2 ಅಂಶಗಳು ನಿಜಕ್ಕೂ ಶಾಸಕರ ಕುಣಿಕೆಯನ್ನ ಬಿಗಿ ಮಾಡ್ತಾ ಇದೆ. ಯಾವುದಾ 2 ಅಂಶಗಳು? ಪೊಲೀಸರು ನೇರವಾಗಿ ಯಾವುದೋ ಶಾಸಕರನ್ನ, ಮಾಜಿ ಸಚಿವರನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡೋದಿಲ್ಲ. ಯಾವುದಾದ್ರೂ ಕಾಂಕ್ರೀಟ್ ಎವಿಡೆನ್ಸ್ ಸಿಗಲೇಬೇಕು, ಬಲವಾದಂಥ ಸಾಕ್ಷ್ಯ ಸಿಗಲೇಬೇಕು. ಆಗ ಮಾತ್ರ ಶಾಸಕರನ್ನು ಕರೆದು ವಿಚಾರಣೆ ಮಾಡ್ತಾರೆ. ಇಲ್ಲೂ ಕೂಡ ಶಾಸಕರಿಗೆ ನೋಟಿಸನ್ನು ಕೊಡಲಾಗಿತ್ತು. ಬೇರೆ ಯಾರೋ ಆದರೆ ಅವ್ರನ್ನ ಇಂಟ್ರೋಗೇಟ್ ಮಾಡ್ಬೋದು, ಆದರೆ ಶಾಸಕರನ್ನ ಇಂಟ್ರೋಗೇಟ್ ಮಾಡೋದಕ್ಕೆ ಬರೋದಿಲ್ಲ. ಆದರೆ ಸಾಕ್ಷಿಗಳನ್ನು ಇಟ್ಕೊಂಡು ಪ್ರಶ್ನೆ ಮಾಡ್ಬೋದು. ಪ್ರಶ್ನೆಗಳ ಮೂಲಕ ಶಾಸಕರನ್ನ ಟ್ರ್ಯಾಪ್ಗೆ ತರಬಹುದು. ಹಾಗಾಗಿ ಇಲ್ಲೂ ಕೂಡ ಪೊಲೀಸರು ಕಾಂಕ್ರೀಟ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ದಿನೇ ಶಾಸಕರ ವಿಚಾರಣೆಯ ಕುಣಿಕೆ ಬಿಗಿ ಆಗ್ತಾ ಇದೆ. ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ ಭೈರತಿ ಬಸವರಾಜ್. ಇವರ ವಿರುದ್ಧ ಒಂದಷ್ಟು ಸಾಕ್ಷ್ಯಗಳನ್ನು ಈಗಾಗಲೇ ಪೊಲೀಸರು ಕಲೆ ಹಾಕಿದ್ದಾರೆ. ವಿಚಾರಣೆ ಆದ ಬಳಿಕ ಶಾಸಕರನ್ನ ವಶಕ್ಕೆ ಪಡೆಯುವಂಥ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಏನಾದರೂ ಕಾಂಕ್ರೀಟ್ ಎವಿಡೆನ್ಸ್ ಅಂತ ಸಿಕ್ಕಿದ್ರೆ ಇವ್ರನ್ನ ವಶಕ್ಕೆ ಪಡೆಯಬಹುದು, ಅರೆಸ್ಟ್ ಮಾಡಬಹುದು ಅನ್ನೋ ರೀತಿಯ ಎವಿಡೆನ್ಸ್ ಸಿಕ್ಕಿದ್ರೆ ನಿಜಕ್ಕೂ ಇವತ್ತು ಪೊಲೀಸರು ಶಾಸಕರನ್ನ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇದೆ, ಅರೆಸ್ಟ್ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. 2 ಎವಿಡೆನ್ಸ್ಗಳು ಪೊಲೀಸರ ಕೈಗೆ ಸಿಕ್ಕಿದೆಯಂತೆ. ಆ ಮೂಲಕ ಶಾಸಕರನ್ನ ಟ್ರ್ಯಾಪ್ ಮಾಡಬಹುದು. ಆ ಥರದ ಎವಿಡೆನ್ಸ್ಗಳು, ಬಿಗಿಯಾದಂಥ ಬಲವಾದಂಥ ಸಾಕ್ಷ್ಯಗಳು ಪೊಲೀಸರಿಗೆ ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ. ಏನದು? A1 ಜಗದೀಶ್ನ ಜೊತೆಗೆ ಸಂಪರ್ಕ ಹೊಂದಿದ್ದಾರೆ ಅನ್ನೋದೇ ಶಾಸಕರಿಗೆ ದೊಡ್ಡ ಕಂಟಕ ಆಗುತ್ತೆ. ಇದರ ಜೊತೆಗೆ ಇನ್ನೊಂದಷ್ಟು ಸಾಕ್ಷ್ಯಗಳು. ಶಿವಕುಮಾರ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಯಾರೋ ಒಬ್ಬರು ಶಾಸಕರಿಗೆ ಅಥವಾ ಮಾಜಿ ಸಚಿವರನ್ನ ಕರೆದು ವಿಚಾರಣೆ ಮಾಡೋದು ಅಂತ ಹೇಳಿದ್ರೆ ಸುಲಭದ ಮಾತಲ್ಲ. ಕರಿಬೇಕು ಅಂತ ಹೇಳಿದ್ರೆ ಒಂದಷ್ಟು ಬಲವಾದ ಸಾಕ್ಷ್ಯಗಳನ್ನು ಪೊಲೀಸರು ಕಲೆ ಹಾಕೇ ಇರ್ತಾರೆ. ಪೊಲೀಸರ ಬಳಿ ಅಂಥ ಕಾಂಕ್ರೀಟ್ ಎವಿಡೆನ್ಸ್, ಬಲವಾದಂಥ ಸಾಕ್ಷಿ ಏನಿದೆ ಅಂತ? ವಾಸುದೇವ್, ರೋಡು ಶೀಟರ್ ಬಿಕ್ಲೆ ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಶಾಸಕ ಭೈರತಿ ಬಸವರಾಜ್ ಎಫ್ಐ ಆರೋಪಿ ಆಗಿದ್ದಾರೆ. ಪ್ರಮುಖವಾಗಿ ಶಾಸಕರಿಗೆ ಕೊಲೆ ಪ್ರಕರಣ ದಾಖಲಾಗಿರೋದ್ರ ಹಿನ್ನೆಲೆಯಲ್ಲಿ ಏಕಾಏಕಿ ನೋಟಿಸ್ ಕೊಡಲಿಕ್ಕೆ ಬರೋದಿಲ್ಲ. ಹೀಗಾಗಿ ಆರೋಪಿಗಳು ಈಗೆಲ್ಲ ಬಂಧಿತ ಆರೋಪಿಗಳಿದ್ದಾರೆ, ಅವರಿಂದ ಕೆಲವೊಂದಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ದೂರುದಾರರು ಕೊಟ್ಟಂತ ದೂರಿನ ಅನ್ವಯವಾಗಿ ಅಂದ್ರೆ ಆಕೆ ಮೃತ ಬಿಕ್ಲೆ ಶಿವನ ತಾಯಿ ವಿಜಯಲಕ್ಷ್ಮಿ ಇದ್ದಾರೆ. ಆಕೆ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಂತ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿರುವಂತದ್ದು. ಕಿತ್ತಗನೂರಿನ ಜಮೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಭೈರತಿ ಬಸವರಾಜ್ ಅವರ ಕುಮ್ಮಕ್ಕಿನಿಂದ ಸುಮಾರು 5-6 ಜನ ಮಾರಕಾಸ್ತ್ರಗಳಿಂದ ಕೊಲೆಯನ್ನ ಮಾಡಿದ್ದಾರೆ ಅಂತೇಳಿ ಒಂದ್ ಕಡೆ ಮೃತ ಬಿಕ್ಲೆ ಶಿವನ ತಾಯಿ ಕೂಡ ಆರೋಪನ ಮಾಡಿದ್ರು. ಮತ್ತೊಂದ್ ಕಡೆ ಪ್ರಕರಣದಲ್ಲಿ A1 ಆರೋಪಿ ಆಗಿರುವಂತಹ ಜಗದೀಶ್ ಏನಿದ್ದಾನೆ, ಜಗದೀಶ್ನ ವಿರುದ್ಧವಾಗೂ ಕೂಡ ದೂರನ್ನು ದಾಖಲು ಮಾಡಿರುವಂತದ್ದು. ಇದೇ ಸದ್ಯ ಕೊಲೆ ಆಗಿರುವಂತಹ ಬಿಕ್ಲೆ ಶಿವ ಸುಮಾರು 3 ಬಾರಿ ಶಾಸಕ ಭೈರತಿ ಬಸವರಾಜ್ A1 ಆರೋಪಿ ಜಗದೀಶ್ನ ಮೇಲೆ ಸ್ವತಃ ಅಂದಿನ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವ್ರಿಗೂ ಕೂಡ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. ಜೊತೆಗೆ ಭಾರತೀನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂತಹ ಫಿರೋಜ್ ಅಹಮದ್ ಅವರ ಬಳಿ ಕೂಡ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾನೆ. ರಾಮಮೂರ್ತಿನಗರ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವಂತಹ ರಾಜಶೇಖರ್ ಅವರ ಬಳಿ ಕೂಡ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾನೆ. ಆತ ಕೆಲವೊಂದಷ್ಟು CCTV ಫುಟೇಜ್ ನ ಎವಿಡೆನ್ಸ್ ನ ಸಮೇತವಾಗಿ ದೂರನ್ನು ಕೊಟ್ಟಿರುವಂತದ್ದು. ಮೊದಲಿಗೆ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಡುವಂತಹ ಸಂದರ್ಭದಲ್ಲಿ ಆರೋಪಿಗಳು ಬಂದು ಗಲಾಟೆ ಮಾಡುವಂತಹ ವಿಡಿಯೋ ಸಮೇತವಾಗಿ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾನೆ. ರಾಮಮೂರ್ತಿನಗರ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಕೊಲೆಯಾದಂತಹ ಬಿಕ್ಲೆ ಶಿವನ ಕಚೇರಿ ಇರುತ್ತೆ. ಆತನನ್ನ ಅಪರಿಚಿತರು ವಾಹನಗಳಲ್ಲಿ ಹಿಂಬಾಲಿಸುವಂತಹ CCTV ಫುಟೇಜ್ ಸಮೇತವಾಗಿ ರಾಮಮೂರ್ತಿನಗರ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿರ್ತಾನೆ. ಸದ್ಯ ಆತ ಕೊಟ್ಟಿದ್ದಂತಹ ದೂರುಗಳು, ಜೊತೆಗೆ ಆತನ ಕೊಲೆಯಾದಂತಹ ದಿನ ಜುಲೈ 15ರ ದಿನ ಅವರ ತಾಯಿ ವಿಜಯಲಕ್ಷ್ಮಿ ಕೊಟ್ಟಂತ ದೂರಿನ ಆಧಾರದ ಅನ್ವಯವಾಗಿ ಪ್ರಕರಣದಲ್ಲಿ A1 ಆರೋಪಿ ಆಗಿರುವಂತಹ ಜಗದೀಶ್, ಜೊತೆಗೆ ಪ್ರಕರಣದಲ್ಲಿ ಎಫ್ಐ ಆರೋಪಿ ಆಗಿರುವಂತಹ ಶಾಸಕ ಭೈರತಿ ಬಸವರಾಜ್ ಇಬ್ಬರ ನಡುವಿನ ಕಳೆದ 6 ತಿಂಗಳ CDR ಅನ್ನು ತೆಗೆದು ಸದ್ಯ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಸದ್ಯ ಶಾಸಕ ಭೈರತಿ ಬಸವರಾಜ್ಗೆ ಪ್ರಕರಣದಲ್ಲಿ ಇದೇ ದೊಡ್ಡ ಸಂಕಷ್ಟ ಎದುರಾಗಿರುವಂತದ್ದು. ಅಂದ್ರೆ ಏಕಾಏಕಿ ಓರ್ವ ಶಾಸಕನಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೆಯಲಿಕ್ಕೆ ಬರೋದಿಲ್ಲ. ಹೀಗಾಗಿ ಎಲ್ಲ ಸಾಂದರ್ಭಿಕ ಸಾಕ್ಷ್ಯಗಳಾಗಿರ್ಬೋದು, ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಕಲೆ ಹಾಕಿ ಸದ್ಯ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.